ನಾಳೆಯಿಂದ ಒಬ್ಬ ಉದ್ಯಮಿ ಆಗಬೇಕು, ಹೋಟೆಲ್ ಉದ್ಯಮಿ ಆಗಬೇಕು ಅಂತ ಯಾರಾದರೂ ಕನಸು ಕಂಡಿದ್ರೆ ಅವರಿಗೊಂದು 5 ಸೂತ್ರಗಳನ್ನು ಹೇಳಿ. ಒಂದು, ಮೊದಲನೇದಾಗಿ ಅವರು ಟ್ರೈನಿಂಗ್ ಬೇಕು ಅವ್ರಿಗೆ. ಅಂದರೆ ಬೇರೆ ರೆಸ್ಟೋರೆಂಟ್. ಹೌದು, ರೆಸ್ಟೋರೆಂಟ್ ಎಲ್ಲರೂ ಆಗಲಿ, ಒಳನೋಟ ಹೊರನೋಟ ಅಂತ ಏನು ಹೇಳ್ತಾರೆ, ಹೊರನೋಟ ಒಂದೇ ಉಪಯೋಗ ಆಗಲ್ಲ, ಒಳನೋಟ ಕೂಡ ಬೇಕು. ಒಂದು ನಿಭಾಯಿಸಬೇಕಾದ್ರೆ ಇವತ್ತು ನೋಡಿ, ಆಹಾರ ಉದ್ಯಮದಲ್ಲಿ ನಮ್ಮದೇ ಆದಂಥ ಒಂದು ರುಚಿ, ನಿಮ್ಮದೇ ಆದಂಥ ಒಂದು ರುಚಿ. 100 ಹೋಟ್ಲುಗಳಿದೆ, 100 ಹೋಟ್ಲುಗಳಲ್ಲಿ ಕೂಡ ಒಂದೇ ಥರ ತಿಂಡಿ ಇರೋದಿಲ್ವಲ್ಲ. ಅದೇ ಒಬ್ಬ ಆ ಓನರ್ನ ಆಸಕ್ತಿ ಮೇಲೆ ಆ ಹೋಟ್ಲ ತಿಂಡಿಗಳಿರುತ್ತೆ. ಅದನ್ನು ಗಳಿಸ್ಬೇಕಾದ್ರೆ ನನ್ನದೇ ಆದೊಂದು ಪ್ಯಾಷನ್ ಇರಬೇಕು. ಆ ಪ್ಯಾಷನ್ ಇವತ್ತು ಏನಾಗುತ್ತೆ, ಮಾನಿಟರ್ ಮಾಡಿ ಪಕ್ಕದ ಹೋಟ್ಲಿರೋ ಸಾಂಬಾರು ಅದೇ ಚಟ್ನಿ ನನ್ನ ಹೋಟೆಲ್ ಕೂಡ ಸಿಕ್ಕಿದ್ರೆ ಏನಾದ್ರು ಪ್ರಯೋಜನ ಆಗೋದಿಲ್ವಲ್ಲ. ಬಟ್ ರುಚಿ ಬೇರೆ ಇರಬೇಕು, ಸ್ವಲ್ಪ ರುಚಿ ಬೇರೆ ಇರಲೇಬೇಕು, ಡಿಫ್ರೆಂಟ್. ಅಲ್ಲಿ ಹೋದ ಅವ್ರಿಗೆ ಏನೋ ಒಂದು ತೃಪ್ತಿ. ಇವತ್ತು ಇಲ್ಲಿ ಬಂದರು, ಇಲ್ಲಿ ನಾಳೆ ಅಲ್ಲೂ ರುಚಿಯಾಗಿ ಕಾಣಬೇಕು, ಇಲ್ಲೂ ರುಚಿಯಾಗಿ ಕಾಣಬೇಕು. ಸಮ್ ಡಿಫ್ರೆಂಟ್ ಟೇಸ್ಟ್ ಇಸ್ ನೀಡ್. ಇದೆಲ್ಲ ಏನಾಗುತ್ತೆ, ಒಂದು ಪ್ಯಾಷನ್ ಇರಬೇಕು. ಅವರು ಮೊದಲು ಅದರ ಅರಿವು ತೊಗೊಳ್ಬೇಕು, ತಿಳ್ಕೊಳ್ಬೇಕು. ನಾಳೆ ಒಬ್ಬ ಎಂಪ್ಲಾಯ್ ಬಂದಿಲ್ಲ ಅಂದರೂ ಅದನ್ನು ಟ್ಯೂನಿಂಗ್ ಮಾಡ್ಸಂಗಿರಬೇಕು. ಯಜಮಾನ ನಿರಂತರ, ಎಂಪ್ಲಾಯಿ ಹೇಳೋಕ್ಕಾಗಲ್ಲ. ಅವ್ರು ಬೇರೆ ಆಪ್ಷನ್ ಬಂದು ಅವ್ರು ಹೋಗಬಹುದು.